ಹಾಯ್ ಎವ್ರಿವನ್, ಎಲ್ಲರಿಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು CA ರಮ್ಯಾ ಪೂವಯ್ಯ. ಇವತ್ತು ನಾವು ಈ ವಿಡಿಯೋದಲ್ಲಿ ಪಬ್ಲಿಕ್ನಲ್ಲಿ ಓಪನ್ ಆಗಿ ಡಿಸ್ಕಸ್ ಮಾಡದೇ ಇರುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಸಾಲ ಅಂದರೆ ಡೆಟ್. ಸೊ ಈ ಒಂದು ವರ್ಡ್ನ ನಾವು ಹಲವಾರು ನ್ಯೂಸ್ಗಳಲ್ಲಿ ಹಲವಾರು ಶೋಸ್ಗಳಲ್ಲಿ ನೋಡಿರ್ತೀವಿ. ಆ್ಯಂಡ್ ಇವನ್ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಹ ಡಿಸ್ಕಸ್ ಸಹ ಮಾಡ್ತಾ ಇರ್ತೀವಿ. ಒಂದು ಕಂಪ್ನಿ ಆಗಿದ್ರೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿದ್ರೆ, ಅಥವಾ ಒಂದು ನೇಷನ್ ವೈಸ್ ಅಂತ ಬಂದಾಗ ನಾವು ಪಬ್ಲಿಕಲ್ಲಿ ಓಪನ್ ಆಗಿ ಡಿಸ್ಕಸ್ ಮಾಡ್ತೀವಿ. ಆದರೆ ನಮ್ಮ ಪರ್ಸನಲ್ ಡೆಟ್, ನಮ್ಮ ವೈಯಕ್ತಿಕ ಸಾಲ ಅಂತ ಬಂದಾಗ ಜನರಲಿ ನೋಡೋದಾದ್ರೆ ನಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಕ್ ಹೋಗೋದಿಲ್ಲ. ಯಾವಾಗ ಒಂದು ಕುತ್ತಿಗೆವರೆಗೂ ಬಂದು ಇನ್ನೇನು ನಮಗೆ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ಒಂದು ಅನ್ಕಂಟ್ರೋಲಬಲ್ ಸಿಚುವೇಶನ್ ಆಗಿದೆ ಅಂತ ಹೇಳುವಾಗ ನಾವು ಅದನ್ನ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀವಿ. ಆದ್ರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಒಂದು ಸಿಚುವೇಶನ್ ಬಗ್ಗೆ ನಿಮ್ ಜೊತೆ ಓಪನ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಡೆಟ್ ಅಂದ್ರೆ ಏನು, ಈ ಡೆಟ್ ಟ್ರ್ಯಾಪ್ ಅಂದ್ರೆ ಒಂದು ಸಾಲದ ಬಲೆಯಿಂದ ಹೇಗೆ ಹೊರಗಡೆ ಬರ್ಬೋದು, ಅಂಡ್ ಡೆಟ್ ಟ್ರ್ಯಾಪ್ ನ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುಂಚೆ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾಕೆಂದ್ರೆ ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ವಾಲಿಟಿ ಕಂಟೆಂಟ್ ನ ಹಾಕ್ತಾನೆ ಇರ್ತೀವಿ. ಇದು ನಿಮ್ಮ ವೆಲ್ತ್ ಜನರೇಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಸೊ ನೌ ಲೆಟ್ಸ್ ಗೆಟ್ ಇನ್ ಟು ದಿ ಟುಡೇಸ್ ಟಾಪಿಕ್. ಸೊ ಮೊದಲಿಗೆ ನಾವು ಡೆಟ್ ಅಂದ್ರೆ ಏನು, ಸಾಲ ಅಂದ್ರೆ ಏನು ಅಂತ ನೋಡೋಣ. ಸೊ ಈ ಒಂದು ಕಾನ್ಸೆಪ್ಟ್ ಯಾರಿಗೂ ಏನೋ ಹೊಸದಲ್ಲ ಬಿಡಿ, ಎಲ್ಲರೂ ಇದನ್ನ ನೋಡಿರ್ತೀವಿ. ಸೊ ಏನಾದ್ರೂ ಪರ್ಚೇಸ್ ಮಾಡಬೇಕು, ಏನಾದ್ರೂ ರಿಕ್ವೈರ್ಮೆಂಟ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು, ಓವರ್ ನೈಟ್ ಇಮಿಡಿಯೇಟ್ ಆಗಿ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಾವು ಸಾಲದ ಮುಖಾಂತರ ಒಂದು ನಮ್ಮ ಏನು ರಿಕ್ವೈರ್ಮೆಂಟ್ಸ್ಗಳಿರುತ್ತೋ ನಾವು ಅದನ್ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಏನು ಒಂದು ಅಟ್ರಾಕ್ಟಿವ್ ಥಿಂಗ್ ಅಂತ ಅಂದ್ರೆ ಇಲ್ಲಿ ಲೆಂಡರ್ ಹಾಗೂ ಬಾರೋವರ್ ಅಂದ್ರೆ ಯಾರು ಸಾಲ ತಗೊಳ್ತಾ ಇರ್ತೀವಿ, ಯಾರು ಸಾಲ ಕೊಡ್ತಾ ಇರ್ತೀವಿ, ಸೊ ಅವ್ರಿಬ್ರಿಗೂ ಸಹ ಕೆಲವೊಂದು ಅಡ್ವಾಂಟೇಜಸ್ ಗಳಿರುತ್ತೆ. ಇವಾಗ ನಾವು ಬಾರೋವರ್ ನೋಡೋದಾದ್ರೆ ಅಂದ್ರೆ ಯಾರು ಸಾಲ ತಗೊಳ್ತಾ ಇದಾರೆ ಅವ್ರನ್ನ ನೋಡೋದಾದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಹಣ ಬೇಕಿರುತ್ತೆ. ಆದ್ರೆ ಅವರ ರೆಗ್ಯುಲರ್ ಇನ್ಕಮ್ ಇಂದ ಅವ್ರು ಅದನ್ನ ರೀಪೇ ಮಾಡ್ತಾ ಹೋಗ್ತಾರೆ. ಸೊ ಅವರ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಗಳೇನಿರುತ್ತೋ ಅದನ್ನ ಅವರು ಫುಲ್ಫಿಲ್ ಮಾಡ್ಕೊಳ್ಬಹುದು. ಇನ್ನು ಲೆಂಡರ್ ಯಾರು ಸಾಲ ಕೊಡ್ತಾ ಇದಾರೆ ಅವ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅವರು ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಏನ್ ಚಾರ್ಜ್ ಮಾಡ್ತಾರೋ, ಸೊ ಇದರಿಂದ ಅವ್ರಿಗೆ ಒಂದು ಇನ್ಕಮ್ ಸಹ ಆಗುತ್ತೆ. ಇದ್ರ ಜೊತೆಗೆ ಅವರು ಏನು ಗ್ಯಾರಂಟಿ ಅಂತ ತಗೊಂಡಿರ್ತಾರೋ ಬಾರೋವರ್ ಕಡೆಯಿಂದ, ಇನ್ ಕೇಸ್ ಬಾರೋವರ್ ಏನಾದ್ರು ಅವ್ರಿಗೆ ರೀಪೇ ಮಾಡಿಲ್ಲ ಅಂತ ಅಂದ್ರೆ ಡಿಫಾಲ್ಟ್ ಮಾಡಿದ್ರೆ ಅವರ ಆ ಗ್ಯಾರಂಟಿನ ಅವರು ಸೇಲ್ ಮಾಡಿ ಅವರ ಒಂದು ಸಾಲ ಏನಿರುತ್ತೋ ಅದನ್ನ ಅವರು ರಿಕವರ್ ಮಾಡ್ಕೊಳ್ಬಹುದು. ಸೊ ನಾವು ಮೋಸ್ಟ್ ಕಾಮನ್ ಆಗಿ ನೋಡುವಂತಹ ಕೆಲವೊಂದು ಲೋನ್ಸ್ಗಳು ಯಾವುದು ಅಂತ ಅಂದ್ರೆ ಕ್ರೆಡಿಟ್ ಕಾರ್ಡ್ ಲೋನ್ ಆಗಿರ್ಬೋದು, ಹೋಮ್ ಲೋನ್, ಕಾರ್ ಲೋನ್, ಇನ್ನು ಪರ್ಸನಲ್ ಲೋನ್ ಆಗಿರ್ಬೋದು, ಇನ್ನು ಏನಾದರೂ ಎಮರ್ಜೆನ್ಸಿ ಸರ್ಜರಿ ಇದ್ದಾಗ ಈ ತರ ಒಂದು ಲೋನ್ಗಳನ್ನ ನಾವು ರೆಗ್ಯುಲರ್ ಆಗಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸಾಲ ಅಂತ ಹೇಳೋದು ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಹೋಮ್ ಲೋನ್ ಆಗಿರ್ಬೋದು, ಎಜುಕೇಶನ್ ಲೋನ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ಒಂದು ಶಾಪಿಂಗ್ ಮಾಲ್ಗಳಲ್ಲೂ ಸಹ ಇದರ ಒಡನಾಟ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಏನಾದರೂ ತಗೊಳ್ಬೇಕು, ಪರ್ಚೇಸ್ ಮಾಡಬೇಕು ಅಂತಂದ್ರೆ ಹಣ ಇಲ್ವಾ, ತಗೋ ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡು, ಯೂಸ್ ಮಾಡು ಅಂತ ಆಗೋಗಿದೆ. ಸೊ ಏನಾದರೂ ಏನೋ ಅನ್ಕಂಟ್ರೋಲಬಲ್ ಆಗಿ ನಾವು ಇದನ್ನ ಯೂಸ್ ಮಾಡ್ತಾ ಹೋದ್ರೆ ನಮ್ಮ ಮೈ ಮೇಲೆ ನಾವೇ ಬರೆ ಹಾಕೊಂಡಂಗೆ ಸ್ನೇಹಿತರೆ. ಸೊ ಒಂದು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಒಂದು ನಾವು ಇನ್ಸ್ಟಾಲ್ಮೆಂಟ್ ಒಂದು ಮಂತ್ ನಾವು ಇನ್ಸ್ಟಾಲ್ಮೆಂಟ್ ಪೇ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಏನು ಡಿಫರೆನ್ಸ್ ಬರಲ್ಲ, ಅಷ್ಟು ಒಂದು ಸ್ವಲ್ಪ ನಾವು ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡಬೇಕಾಗ್ಬೋದು ಅಷ್ಟೇ. ಆದ್ರೆ ಒಂದು 3 ಮಂತ್ಸ್ ನಾವು ಕಂಟಿನ್ಯೂಸ್ ಆಗಿ EMI ಪೇ ಮಾಡಕ್ ಆಗ್ಲಿಲ್ಲ, ಪೇ ಮಾಡಿಲ್ಲ ಅಂತ ಅಂದ್ರೆ ಅವಾಗ ಇಮಿಡಿಯೇಟ್ ಆಗಿ ಅದು ಎಸ್ಕಲೇಟ್ ಆಗ್ತಾ ಹೋಗುತ್ತೆ. ಈ ಡೆಟ್ ಅನ್ನೋದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಆಗಿರೋದ್ರಿಂದ ಲೆಂಡರ್ಗೆ ಎಲ್ಲಾ ತರದ ರೈಟ್ಸ್ ಗಳಿರುತ್ತೆ. ನಾವೇನಾದ್ರೂ ಡಿಫಾಲ್ಟ್ ಮಾಡಿದ್ರೆ ನಾವು ಏನು ಒಂದು ಗ್ಯಾರಂಟಿ ಅಂತ ಕೊಟ್ಟಿರ್ತೀವೋ ಅದನ್ನ ಸೀಸ್ ಮಾಡಿ ಅವ್ರ ಅಮೌಂಟ್ ನ ಅವರು ರಿಕವರ್ ಮಾಡ್ಕೊಳ್ಳೋದಕ್ಕೆ. ಇದ್ರ ಜೊತೆಗೆ ನಾವು ಡಿಫಾಲ್ಟ್ ಮಾಡೋದ್ರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಎಫೆಕ್ಟ್ ಆಗುತ್ತೆ. ಇನ್ ಕೇಸ್ ನಾವು ಫ್ಯೂಚರ್ ಅಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡಬೇಕು, ಏನಾದ್ರೂ ಲೋನ್ ತಗೊಳ್ಬೇಕು ಅಂತ ಅಂದ್ರೆ ನಾವು ಒಂದು ರಿಸ್ಕ್ ಸ್ಟೇಜ್ ನಲ್ಲಿ ಇರ್ತೀವಿ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಏನು ಅಂತ ಅಂದ್ರೆ ಒಂದು ಸಾಲ ನಾವು ರೀಪೇ ಮಾಡಕ್ ಆಗದೆ ಒಂದು ಡಿಫಾಲ್ಟ್ ಆಗಿದ್ದಾಗ ಮತ್ತೊಂದ್ ಕಡೆಯಿಂದ ಸಾಲ ಮಾಡಿ ನಾವು ಅದನ್ನ ರೀಪೇ ಮಾಡಬಹುದಾಗಿರುತ್ತೆ. ಆದ್ರೆ ಒಂದು ಕ್ಯಾಶ್ ಔಟ್ಫ್ಲೋ, ಹೈಯರ್ ಇಂಟ್ರೆಸ್ಟ್ ರೇಟ್ ನಲ್ಲಿ ನಾವು ಲೋನ್ ತಗೊಳ್ಳೋದ್ರಿಂದ ಕ್ಯಾಶ್ ಔಟ್ಫ್ಲೋ ಇಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇದು ನಮಗೆ ಬರ್ಡನ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಒಂದ್ ಕಡೆಯಿಂದ ನಾವು ಸಾಲ ಮಾಡಿ ಅದನ್ನ ರೀಪೇ ಮಾಡೋದಕ್ಕೆ ಮತ್ತೊಂದ್ ಕಡೆಯಿಂದ, ಅದನ್ನ ರೀಪೇ ಮಾಡೋದಕ್ಕೆ ಮತ್ತೊಂದ್ ಕಡೆಯಿಂದ, ಅದನ್ನ ರೀಪೇ ಮಾಡೋಕೆ ಇನ್ನೊಂದ್ ಕಡೆಯಿಂದ ತಗೊಳ್ತಾ ಹೋದ್ರೆ ಹೈಯರ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಒಂದು ಬಲೆ ತರ ನಾವೇ ಹಾಕೊಂಡು ಅದ್ರೊಳಗೆ ನಾವೇ ಬಿದ್ದಂಗ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನೇ ನಾವು ಡೆಟ್ ಸೈಕಲ್ ಅಥವಾ ಡೆಟ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಇನ್ನು ನಾವು ಡೆಟ್ ಟ್ರ್ಯಾಪ್ ಅಥವಾ ಸಾಲದ ಬಲೆಯನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅಂತ ನೋಡೋಣ. ಇಲ್ಲಿ ನಾವು ಹಲವಾರು ಥಿಂಗ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಆದ್ರೆ ಒಂದು 2 ವಿಷಯಗಳನ್ನ ಮೇಜರ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಮೊದಲನೇದು ಪ್ಲಾನಿಂಗ್ ಅಂಡ್ ಬಜೆಟಿಂಗ್. ನಮ್ಮ ಹಣಕಾಸು ಒಂದು ಸ್ಟೇಬಲ್ ಆಗಿರ್ಬೇಕು, ಕಂಟ್ರೋಲ್ಡ್ ಆಗಿ ಇರಬೇಕು ಅಂತ ಅಂದ್ರೆ ಪ್ಲಾನಿಂಗ್ ಅಂಡ್ ಬಜೆಟಿಂಗ್ ಇಸ್ ಅ ಮಸ್ಟ್.
ಸೊ ಇದಿಲ್ಲದೆ ನಾನು ಮ್ಯಾನೇಜ್ ಮಾಡ್ತೀನಿ, ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳೋದೆಲ್ಲ ಶುದ್ಧ ಸುಳ್ಳು. ಸೊ ನಮ್ಗೇನಾದ್ರೂ ಹಣ ಅಂದ್ರೆ ಅರ್ನಿಂಗ್ಸ್ ಇದ್ದು ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಲೋಕೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಒಂದು ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂಡ್ ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್, ಇವಾಗ ಏನಾದ್ರು ಎಮರ್ಜೆನ್ಸಿ ಏನಾದ್ರು ಇದ್ರೆ ಅದಕ್ಕೆ ಒಂದಷ್ಟು ಅಮೌಂಟ್ ನ ಹಾಕೋದು ಅಂಡ್ ಸೇವಿಂಗ್ ಸ್ವಲ್ಪ ಅಮೌಂಟ್, ಈ ತರ ಒಂದು ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕಾಪಾಡ್ಕೊಳ್ಬಹುದು. ಇದ್ರ ಜೊತೆಗೆ ಒಂದು ಐಡಿಯಲಿ ಹೇಳೋದಾದ್ರೆ ನಮ್ಮ ಸೇವಿಂಗ್ಸ್ ನಲ್ಲಿ 25% ಅಷ್ಟು EMI ಪೇ ಮಾಡಬಹುದಾಗಿರುತ್ತೆ. ಒಂದು 40% ಹೋಮ್ ಲೋನ್ ಎಲ್ಲ ಇದ್ರೆ ಒಂದು 40% ಸೇವಿಂಗ್ಸ್ ವರ್ಗು EMI ಪೇ ಮಾಡಿದ್ರೆ ಯಾವುದೇ ತರದ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಎರಡನೇದು ಅನ್ನೆಸೆಸರಿ ಎಕ್ಸ್ಪೆನ್ಸ್ ನ ಕಟ್ ಮಾಡೋದು ಹಾಗೂ ಫೈನಾನ್ಷಿಯಲ್ ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದು. ಮಾರ್ಕೆಟ್ ನಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಾನೆ ಹಲವಾರು ಸ್ಟ್ರಾಟಜೀಸ್ ಗಳನ್ನ ಯೂಸ್ ಮಾಡ್ತಾರೆ. ನಾವು ಯಾವತ್ತು ನಮ್ ದುಡ್ಡನ್ನ ನಮ್ ಕೈಲೇ ಇಟ್ಕೊಳ್ಬೇಕು, ಇನ್ನೊಬ್ರು ಕೈಲಿ ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ನಮ್ಮ ಕಂಟ್ರೋಲ್ ಯಾವಾಗ್ಲೂ ನಮ್ ಕೈಲೇ ಇರಬೇಕು. ನಮ್ಮ ಬಜೆಟ್ ಏನಿದೆಯೋ, ನಮ್ಮ ಅಲೋಕೇಟ್ ಎಷ್ಟು ಮಾಡ್ಕೊಂಡಿದೀವೋ ಅದರಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಹೋದ್ರೆ, ಒಂದು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಏನಿರುತ್ತೋ ಅದನ್ನೆಲ್ಲ ಕಟ್ ಡೌನ್ ಮಾಡ್ತಾ ಹೋದ್ರೆ ಈ ತರ ಒಂದು ಡೆಟ್ ಟ್ರ್ಯಾಪ್ ಅಥವಾ ಸಾಲದ ಬಲೆ ಅಂತ ಏನಿರುತ್ತೋ ಅದನ್ನ ನಾವು ಅವಾಯ್ಡ್ ಮಾಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ಡೆಟ್ ಟ್ರ್ಯಾಪ್ ಅಥವಾ ಒಂದು ಸಾಲದ ಬಲೆಯಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ ನೋಡೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಸಿಚುವೇಶನ್ ಅವಾಯ್ಡ್ ಮಾಡಬೇಕು ಅಂದ್ರೆ ಪ್ಲಾನಿಂಗ್ ಇರಬೇಕು, ಬಜೆಟಿಂಗ್ ಇರಬೇಕು, ಇನ್ನು ಅನ್ನೆಸೆಸರಿ ಎಕ್ಸ್ಪೆನ್ಸ್ ನ ಕಟ್ ಡೌನ್ ಮಾಡಬೇಕು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಆದ್ರೆ ನಮ್ಗೆ ಎಲ್ರಿಗೂ ಗೊತ್ತು ಪ್ರಾಕ್ಟಿಕಲಿ ಇದು ಎಷ್ಟು ಕಷ್ಟ ಇದೆ ಫಾಲೋ ಮಾಡೋದು ಅಂತ. ಸೊ ಹೇಳೋದು ತುಂಬಾನೇ ಸುಲಭ, ಬಟ್ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದು ಇದೆಲ್ಲ ಇದು ತುಂಬಾನೇ ಕಷ್ಟ ಇರೋದು. ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಲ ಮಾಡೋದು ಯಾವುದೇ ತರದ ತೊಂದರೆ ಮಾಡ್ಕೊಡಲ್ಲ. ಅನ್ಲೆಸ್ ನಾವು ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ನಮ್ಗೆ ಯಾವುದೇ ತರದ ತೊಂದರೆ ಸಹ ಇರೋದಿಲ್ಲ. ಆದ್ರೆ ಸಾಲದ ಬಲೆ ಏನಿರುತ್ತೋ ಅಥವಾ ಒಂದು ಡೆಟ್ ಟ್ರ್ಯಾಪ್ ಅಲ್ಲಿ ನಾವು ಸಿಕ್ಕಾಕೊಂಡ್ರೆ ಅದರಿಂದ ಹೊರಗಡೆ ಬರೋದು ತುಂಬಾನೇ ಕಷ್ಟ ಇದೆ. ಸೊ ಹಾಗಾಗಿ ಯಾರು ಈ ಒಂದು ಡೆಟ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಈ ಡೆಟ್ ಟ್ರ್ಯಾಪ್ ಅಲ್ಲಿ ಇರೋರು ಏನ್ ಮಾಡ್ಬೇಕು ಅದರಿಂದ ಹೊರಗಡೆ ಬರಕ್ಕೆ ಅಂತ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲನೇ ಸ್ಟೆಪ್ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಅಲ್ಲಿರುವಂತಹ ರೆಡ್ ಫ್ಲಾಗ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕ್ರೆಡಿಟ್ ಕಾರ್ಡ್ ನ ನಾವು ಯುಟಿಲೈಸ್ ಮಾಡ್ತಾ ಇದ್ರೆ, ಒಂದು EMIs ನ ಮಿಸ್ ಮಾಡ್ತಾ ಇದ್ರೆ ಅಥವಾ ಮೆಜಾರಿಟಿ ನಮ್ಮ ಸ್ಯಾಲರಿ EMI ಪೇ ಮಾಡೋದಕ್ಕೆ ಹೋಗ್ತಾ ಇದ್ರೆ ನಾವು ಅದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಸ್ಟೆಪ್ ನಮ್ಮ ಡೆಟ್ ನಲ್ಲಿ ಹೇಗೆ ರೀಪೇ ಮಾಡಬೇಕು ಅಂತ ನಾವು ಪ್ರಯಾರಿಟೈಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇವಾಗ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇದ್ದು ನಾವು ಕಡಿಮೆ ಒಂದು ಪೀರಿಯಡ್ ನಲ್ಲಿ ರೀಪೇ ಮಾಡಬೇಕು ಅಂತ ಅಂದ್ರೆ ಅದನ್ನ ನಾವು ಫಸ್ಟ್ ಪೇ ಮಾಡೋ ತರ ಪ್ರಯಾರಿಟೈಸ್ ಮಾಡ್ಕೊಳ್ಬೇಕು. ಇನ್ನು ಮೂರನೇ ಸ್ಟೆಪ್ ನಮ್ಮ ಫೈನಾನ್ಷಿಯಲ್ ಪ್ಲಾನ್ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಅರ್ನಿಂಗ್ಸ್ ಹಾಗೂ ಸೇವಿಂಗ್ಸ್ ಇಂದ ಹೇಗೆ ಪೆಂಡಿಂಗ್ ಡೆಟ್ ಗಳು ಏನಿದೆಯೋ ಅದನ್ನ ಹೇಗೆ ನಾವು ರೀಪೇ ಮಾಡಬಹುದು, EMI ನ ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಾಲ್ಕನೇ ಸ್ಟೆಪ್ ಲೆಂಡರ್ ಹತ್ರ ಲೋನ್ ಟೆನ್ಯೂರ್ ಆಗಿರ್ಬೋದು ಅಥವಾ ಒಂದು ರೀಪೇಮೆಂಟ್ ಪ್ಲಾನ್ ಬಗ್ಗೆ ನೆಗೋಷಿಯೇಟ್ ಮಾಡಿ ರಿಕ್ವೆಸ್ಟ್ ಮಾಡಬಹುದು. ಇನ್ನು ಸ್ಟೆಪ್ 5 ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಈ ಒಂದು ಡೆಟ್ ಟ್ರ್ಯಾಪ್ ಗೆ ದಾರಿ ಮಾಡಿಕೊಟ್ಟಿರುವಂತಹ ನಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ ಹಾಗೂ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ನ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇದು ಇವತ್ತಿನ ಎಪಿಸೋಡ್. ಈ ವಿಡಿಯೋದಲ್ಲಿ ನಿಮಗೆ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸದನ್ನ ಕಲ್ತ್ರಿ ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ಇದ್ದೀರಾ ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.